ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಅಮಿತ್ ಶಾ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಬಗ್ಗೆ ನೀಡಿದಂತಹ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಒಂದು ಹೊಸ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಅದೇನು ಅಂದರೆ, BJP RSSನ ಅಂಬೇಡ್ಕರ್ ಪ್ರೀತಿ ನೈಜವಾಗಿರಲು ಸಾಧ್ಯವೇ? ನರೇಂದ್ರ ಮೋದಿ ಅವರು ತೋರಿಸುವಂತಹ ಅಂಬೇಡ್ಕರ್ ಪ್ರೀತಿ ನಿಜ ಆಗಿರೋದಕ್ಕೆ ಸಾಧ್ಯತೆ ಇದೆಯಾ? ಅದಕ್ಕೆ ಉತ್ತರ ಹುಡುಕ್ತಾ ಹೋದರೆ ನಮಗೆ ಸಿಗುವಂತಹ ನೇರ ಸ್ಪಷ್ಟ ಉತ್ತರ ಇಲ್ಲವೇ ಇಲ್ಲ. ಯಾಕೆಂದರೆ BJP RSSನ ಸಿದ್ಧಾಂತ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಂಬೇಡ್ಕರ್ ಅವರ ಸಿದ್ಧಾಂತ ಸೀದಾ RSS BJPಯ ಸಿದ್ಧಾಂತದ ತಳಕ್ಕೆ ಕೈ ಹಾಕುತ್ತೆ, ಅದರ ಬುನಾದಿಯನ್ನೇ ಕಿತ್ತು ಬಿಸಾಕುತ್ತೆ. ಅವರು ಅಂಬೇಡ್ಕರ್ನ ಒಪ್ಕೋಬೇಕು ಅಂದರೆ BJPನೇ ಇರಬಾರ್ದು, RSSೇ ಇರಬಾರ್ದು. ನಿಜವಾಗ್ಲೂ RSSನಲ್ಲಿರುವವರು, BJPಯಲ್ಲಿರುವವರು ನರೇಂದ್ರ ಮೋದಿ ಅಂಬೇಡ್ಕರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅಂದರೆ ಅವರು BJP ಮತ್ತು RSSನ ವಿಸರ್ಜನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅವೆರಡು ಏನು ಸಿದ್ಧಾಂತವನ್ನು ಫಾಲೋ ಮಾಡ್ತವೆ ಅದು ಅಂಬೇಡ್ಕರ್ ಸಿದ್ಧಾಂತಕ್ಕೆ ತದ್ವಿರುದ್ಧ. ಅಂತಹದೇ ಒಂದಷ್ಟು ಅಂಶಗಳನ್ನು ಅಂಬೇಡ್ಕರ್ ಹೇಳಿರುವ ಅಂಶಗಳ ಮೂಲಕ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಆ ಅಂಶಗಳು ಹೊಡೆದು ಬಿಸಾಕುತ್ತೆ RSS ಸಿದ್ಧಾಂತವನ್ನು, ಆ ಮೂಲಕ ಹುಟ್ಟಿಕೊಂಡಿರುವಂತಹ BJP ಸಿದ್ಧಾಂತವನ್ನು ಹೊಡೆದು ಬಿಸಾಕುತ್ತೆ ಅಂಬೇಡ್ಕರ್ ವಾದ. ಕೆಲವು ಪಾಯಿಂಟ್ಸ್ ಹೇಳ್ತೀನಿ, ಅದರಿಂದ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ಮೊದಲನೆಯದು, ಅಂಬೇಡ್ಕರ್ ಹೇಳಿದಂತಹ ಅತಿ ದೊಡ್ಡ ಸತ್ಯ ಮತ್ತು ಅವರು ಹೇಳಿದಂತಹ ಅತಿ ದೊಡ್ಡ ಹೇಳಿಕೆ. ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಅದು ನನ್ನ ಕೈಲಿರಲಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಾನು ಹಿಂದೂವಾಗಿ ಸಾಯಲಾರೆ. ಮತಾಂತರ ಆಗೇ ಆಗ್ತೀನಿ, ಹಿಂದೂ ಆಗಿ ಸಾಯೋದಿಲ್ಲ. ಇದನ್ನು BJP RSS ಯಾವತ್ತಿಗಾದರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಯಾಕೆಂದರೆ ಹಿಂದೂ ರಾಷ್ಟ್ರ ಮಾಡೋದು ಇವರ ಅಂತಿಮ ಗುರಿ ಆಗಿರೋದ್ರಿಂದ ಇವರು ಅದನ್ನು ಒಪ್ಪೋಕೆ ಸಾಧ್ಯ ಇದೆಯಾ? ಹಾಗಾದರೆ ಅಂಬೇಡ್ಕರನ್ನು ಇವರು ಪ್ರೀತಿಸೋದು ಸಾಧ್ಯ ಇದೆಯಾ? ಕೇವಲ ನಾಟಕ, ಬೂಟಾಟಿಕೆ ಮಾಡ್ಬೋದೇ ಹೊರತು ವೋಟ್ ಬ್ಯಾಂಕ್ಗಾಗಿ. ಮತ್ತು ದಲಿತ ಸಮುದಾಯ ಇವತ್ತು ಎಚ್ಚೆತ್ತ ಸಮುದಾಯ ಆಗಿದೆ. ಅದರ ವಿರುದ್ಧ, ಅಂಬೇಡ್ಕರ್ ವಿರುದ್ಧ ನಿಂತ್ಕೊಂಡು ಈ ಭಾರತ ಭೂಮಿಯಲ್ಲಿ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತೀವಿ ಅನ್ನೋ ಭಯದಲ್ಲಿ ಅಂಬೇಡ್ಕರ್ಗೆ ನಮಸ್ಕರಿಸ್ತಾರೆ, ಅಂಬೇಡ್ಕರನ್ನು ಪ್ರೀತಿಸುವಂತೆ ನಾಟಕ ಮಾಡ್ತಾರೆ. ಅಂಬೇಡ್ಕರ್ ಹೇಳಿದಂತಹ ಇನ್ನೊಂದಷ್ಟು ವಿಚಾರಗಳು, ಹಿಂದೂ ರಾಷ್ಟ್ರ ಸ್ಥಾಪನೆ ಎಂದರೆ ಈ ದೇಶಕ್ಕೆ ಅದು ಅತಿ ದೊಡ್ಡ ಆಪತ್ತಾಗಲಿದೆ. ಹಿಂದೂ ರಾಷ್ಟ್ರ ಸ್ಥಾಪನೆ ಅನ್ನೋದು ಈ ದೇಶಕ್ಕೆ ಅತಿ ದೊಡ್ಡ ಆಪತ್ತಾಗುತ್ತೆ. ಹಾಗಾಗಿ ನಾವು ಯಾವುದೇ ಬೆಲೆ ತೆತ್ತಾದರೂ ಹಿಂದೂ ರಾಷ್ಟ್ರ ಸ್ಥಾಪನೆಯನ್ನು ತಡೆಯಬೇಕು ಅಂತ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು BJP RSS ಒಪ್ಪುತ್ತಾ? ಇದನ್ನು ಒಪ್ಪದ ಮೇಲೆ ಅಂಬೇಡ್ಕರನ್ನು ಅವರು ಪ್ರೀತಿಸೋದಾದರೂ ಹೇಗೆ, ಗೌರವಿಸೋದಾದರೂ ಹೇಗೆ? ಅದು ನಾಟಕ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂಬೇಡ್ಕರ್ ಚುನಾವಣೆಗಳ ಬಗ್ಗೆ ಸಹ ಒಂದು ವಿಚಾರ ಹೇಳ್ತಾರೆ. ಅದು ಸಹ BJPಗೆ RSSಗೆ ಒಗ್ಗಿ ಬರೋದೇ ಇಲ್ಲ. ಚುನಾವಣೆಯಿಂದ ಒಳ್ಳೆಯ ವ್ಯಕ್ತಿಗಳು ಆಯ್ಕೆಯಾಗದಿದ್ದರೆ ಚುನಾವಣೆಗಳೇ ವ್ಯರ್ಥ. BJPಯಿಂದ ಆಯ್ಕೆಯಾಗುವಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಒಂದ್ಸಲ ತೆಗೆದು ನೋಡಿದ್ರೆ ಅರ್ಧಕ್ಕಿಂತ ಹೆಚ್ಚು ಜನ ನೇರವಾಗಿ ಹೇಳ್ತಾರೆ ಈ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ರಿಸರ್ವೇಷನ್ ಇರಬಾರ್ದು ಅಂತ. ಇನ್ನೊಂದಷ್ಟು ಜನ ಹೇಳ್ತಾರೆ ನೀನು ಬೇರೆ ಪಕ್ಷದಲ್ಲಿದ್ದರೆ ಭ್ರಷ್ಟಾಚಾರಿ, ನಮ್ಮ ಪಕ್ಷಕ್ಕೆ ಬಾ, ಇಲ್ಲಿ ಬಂದು ವಾಷಿಂಗ್ ಮಿಷನಲ್ಲಿ ಬೀಳು, ನಮ್ಮ ಹತ್ರ ವಾಷಿಂಗ್ ಪೌಡರ್ ಇದೆ, ಅದನ್ನು ಹಾಕಿ ತೊಳಿತೀವಿ, ಇಲ್ಲಿಂದ ಗೆಲ್ಲಿಸ್ಕೊಳ್ತೀವಿ, BJPಯಿಂದ ಗೆಲ್ಲಿಸ್ತೀವಿ, ನೀನು ಸ್ವಚ್ಛಂದವಾದ MP MLA ಆಗ್ತೀಯ. ಇದು ಅಂಬೇಡ್ಕರ್ ವಾದಕ್ಕೆ ವಿರುದ್ಧ ಅಲ್ವಾ? ಅಂಬೇಡ್ಕರ್ ಹೇಳಿದಂತಹ ಸಿದ್ಧಾಂತಕ್ಕೆ ವಿರುದ್ಧ ಅಲ್ವಾ? BJP ವ್ಯಯಿಸುವಂತಹ ದುಡ್ಡಿದೆಯಲ್ಲ ಚುನಾವಣೆಗಳಲ್ಲಿ, ಅದು ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ರೀತಿನ, ಇದೆಲ್ಲದರ ಹಿನ್ನೆಲೆ ನೋಡಿದಾಗ BJPಯ ತದ್ವಿರುದ್ಧ ನಿಂತಿರೋದು ಅಂಬೇಡ್ಕರನ್ನು ಇವರು ಯಾವತ್ತೂ ಸಹ ಪ್ರೀತಿಸೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಕ್ಕೆ ಸಮಾನತೆ ವಿಚಾರಕ್ಕೆ ಬಂದರೂ ಸಹ ಸಮಾನತೆ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಸಮಾನತೆ ಇರಬೇಕು ಅಂತ ಹೇಳ್ತಾರೆ. ಸಾಮಾಜಿಕ ಸಮಾನತೆ ಇದೆಯಾ? RSS ಅಲ್ಲಿ ಇದೆಯಾ?
ದಲಿತರಿಗೆ ಯಾವ ಸ್ಥಾನ ಇರುತ್ತೆ RSSನಲ್ಲಿ? BJPಯಲ್ಲಿ ಯಾವ ಸ್ಥಾನ ಇರುತ್ತೆ? ಉತ್ತರ ಪ್ರದೇಶಕ್ಕೆ ಹೋದರೆ ಇವತ್ತಿಗೂ ಸಹ ಊರು ಹಿರಿಯ ಅಂತ ಕರೆಸ್ಕೊಳ್ಳುವ, ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವ ಕೀಳು ಮನಸ್ಥಿತಿಯ ಜನರ ಮುಂದೆ MLA MP ಗಳು ಸಹ ನೆಲದ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ, ಅವರು ಕುರ್ಚಿಯ ಮೇಲೆ ಕೂತ್ಕೊಂಡಿರ್ತಾರೆ. ಇದು ಸಾಮಾಜಿಕ ಸಮಾನತೆಯ ಲಕ್ಷಣನ? ಇದರ ವಿರುದ್ಧ ಅಂಬೇಡ್ಕರ್ ಇದ್ದರು. BJP ಅದನ್ನು ಯಾವತ್ತೂ ನಾಶ ಮಾಡೋದಕ್ಕೆ ಬಿಡೋದಿಲ್ಲ, ಯಾಕಂದರೆ ಅದು ಮನುವಾದವನ್ನು ಒಪ್ಪಿಕೊಂಡಿರುವಂತಹ ಪಕ್ಷ. ಹಾಗಾಗಿ ಅದು ಸಾಧ್ಯನೇ ಇಲ್ಲ. ನಾನು ರಾಜಕೀಯವಾಗಿ ರಿಸರ್ವ್ಡ್ ಸೀಟ್ ಬಿಟ್ಟರೆ ಬೇರೆ ಕಡೆ SCಗಳನ್ನು ನಿಲ್ಲಿಸುತ್ತಾ, STಗಳನ್ನು ನಿಲ್ಲಿಸುತ್ತಾ, ಅಥವಾ ರಾಜಕೀಯವಾಗಿ ಅವರಿಗೆ ಹೆಚ್ಚಿನ ಪವರ್ಸ್ ಕೊಡುತ್ತಾ, ಸಾಮಾಜಿಕವಾಗಿರುವಂತಹ ಎಲ್ಲ ಅಸಮಾನತೆಗಳು, ರಾಜಕೀಯ ಅಸಮಾನತೆಗಳು, ಆರ್ಥಿಕ ಅಸಮಾನತೆ ಜಾತಿ ಆಧಾರದ ಮೇಲೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಆರ್ಥಿಕ ಅಸಮಾನತೆ ಯಾವ ಮಟ್ಟಕ್ಕಿದೆ. ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಿದ್ದಾರೆ. ಅದಾನಿ ಅಂಬಾನಿ ಅಂತಹ ಒಂದು 20-25 ಜನ ಬಿಟ್ಟರೆ ಈ ದೇಶದಲ್ಲಿ ದಿನದಿಂದ ದಿನಕ್ಕೆ ಬಡತನ ರೇಖೆಗಿಂತ ಕೆಳಗೆ ಬರುವಂಥವರು ಹೆಚ್ಚಾಗ್ತಾನೆ ಹೋಗ್ತಿದ್ದಾರೆ. ಹಾಗಾಗಿ ಇಡೀ ದೇಶದಲ್ಲಿ ಆರ್ಥಿಕ ಅಸಮಾನತೆ ಸಾಧ್ಯ ಆಗಿಲ್ಲ. ಈ ಎಲ್ಲವೂ ಸಹ ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರುದ್ಧ. ಅದನ್ನು ಬಿಟ್ಕೊಡೋದಕ್ಕೆ BJP RSS ರೆಡಿ ಇದೆಯಾ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅಂಬಾನಿನ ಅದಾನಿನ ಬಿಟ್ಕೊಡುತ್ತಾ BJP? ಸಾಧ್ಯನೇ ಇಲ್ಲ. ಇನ್ನು ಧಾರ್ಮಿಕ ವಿಚಾರಗಳು ನಾನು ಮೊದಲೇ ಹೇಳಿದೆ, ಹಿಂದೂವಾಗಿ ಹುಟ್ಟಿದ್ದು ಅದು ಇದು ಅಂತ. ಅಲ್ಲಿಗೆ ಮತ್ತೆ ಅಂಬೇಡ್ಕರನ್ನು ಕರ್ಕೊಂಡು ಬರೋದಾದರೆ, ಯಾವ ಧರ್ಮದಲ್ಲಿ ನಿನ್ನನ್ನು ಮನುಷ್ಯರಾಗಿ ನೋಡೋದಿಲ್ವೋ ಆ ಧರ್ಮದಲ್ಲಿ ನೀನು ಯಾಕಿರಬೇಕು? ನೋಡಲ್ಲ, ಅದು ವಾಸ್ತವ ಸತ್ಯ. ಅದನ್ನು ಬದಲಾಯಿಸೋದಕ್ಕೆ ಇವರು ರೆಡಿ ಇದ್ದಾರಾ BJP? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಅದನ್ನು ಬದಲಾಯಿಸಬೇಕು ಅಂದರೆ ಹಿಂದೂ ಧರ್ಮವನ್ನೇ ತೆಗೆದು ಹಾಕಬೇಕು. ಹಿಂದೂ ಧರ್ಮದ ಬುನಾದಿ ಜಾತಿ ವ್ಯವಸ್ಥೆ. ಜಾತಿ ವ್ಯವಸ್ಥೆ ತೆಗೆದ ಮೇಲೆ ಹಿಂದೂ ಧರ್ಮ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಧರ್ಮವನ್ನು BJP RSS ತೆಗೆದು ಬಿಸಾಕುತ್ತಾ, ನಿರ್ನಾಮ ಮಾಡುತ್ತಾ? ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ಹಿಂದೂ ಧರ್ಮ ಅದರ ಶಾಸ್ತ್ರಗಳು ಇರುವವರೆಗೆ ಅಸ್ಪೃಶ್ಯತೆ ಅಸಮಾನತೆ ಹೋಗೋದಿಲ್ಲ. ಅದನ್ನು ಒಪ್ತಾರೆ ಇವರು? ಸಾಧ್ಯನೇ ಇಲ್ಲ. ಇನ್ನು ಬೌದ್ಧ ಧರ್ಮ ಸ್ವೀಕರಿಸಿದಾಗ ಅಂಬೇಡ್ಕರನ್ನು RSSನ ಪೇಟ್ರಿಯಾರ್ಕ್ ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರಗಳನ್ನು ಬರೆದು ಜೀವ ಉಳಿಸ್ಕೊಂಡು ಅವರ ಪೆನ್ಷನ್ ದುಡ್ಡಲ್ಲಿ ಅನ್ನ ತಿಂದಂತಹ ಸಾವರ್ಕರ್ ಹೇಳಿದ್ದೇನು, ಅಂಬೇಡ್ಕರ್ರ ಒಬ್ಬ ಭಿಕ್ಷುಕ ಅಂತ ಕರೀತಾರೆ. ಭಿಕ್ಷುಕ ಅಂತ. ಅಂಬೇಡ್ಕರ್ ಹಿಂದೂ ಧರ್ಮ ಬಿಟ್ಟು ಹೋದರೆ ಒಂದು ಎಲೆ ಉದುರೋದಷ್ಟೇ ಎಫೆಕ್ಟ್ ಇರುತ್ತೆ, ಅದಕ್ಕಿಂತ ಹೆಚ್ಚೇನಿರಲ್ಲ. ಅಂದರೆ ಅಂಬೇಡ್ಕರ್ ಲೆಕ್ಕಕ್ಕೆ ಇಲ್ಲ ಅಂತ. RSS ಅಂಬೇಡ್ಕರ್ ಬದುಕಿದ್ದಾಗಲೇ ಅಂಬೇಡ್ಕರ್ ತಿಥಿ ಮಾಡುತ್ತೆ, ಪ್ರತಿಭಟನೆಗಳನ್ನು ಮಾಡಿ. ಯಾಕೆಂದರೆ ನೀನು ಅಸ್ಪೃಶ್ಯ, ನೀನು ಹೇಗೆ ನಮಗೆ ಸಂವಿಧಾನ ಬರೀತೀಯ? ಮನುಸ್ಮೃತಿಯೇ ನಮ್ಮ ಸಂವಿಧಾನ. ಕೊನೆ ಮೊಳೆ ಹೊಡೆಯೋದಾದರೆ ಯಾವ ಸಿದ್ಧಾಂತ ಮನುಸ್ಮೃತಿಯೇ ಈ ದೇಶದ ಸಂವಿಧಾನ ಅಂತ ನಂಬಿಕೊಂಡಿದೆಯೋ ಆ ಸಿದ್ಧಾಂತದ ಅಡಿಯಲ್ಲಿ ಬರುವಂತಹ RSS BJP ಅದು ಹೇಗೆ ಮನುವಾದವನ್ನು ಸುಟ್ಟು ಹಾಕಿದಂತಹ ಅಂಬೇಡ್ಕರ್ರ ಸಂವಿಧಾನವನ್ನು ಒಪ್ಪಿಕೊಳ್ಳುತ್ತೆ, ಸಿದ್ಧಾಂತವನ್ನು ಒಪ್ಪಿಕೊಳ್ಳುತ್ತೆ. ಹಾಗಾಗಿ ಸ್ಪಷ್ಟವಾಗಿ ಅಂಬೇಡ್ಕರ್ ಹೆಸರಲ್ಲಿ ಮಾಡುವ ಎಲ್ಲ ನಾಟಕಗಳು ಸಹ ನಾಟಕಗಳೇ. ಮೋದಿ ಮಾಡೋದು ನಾಟಕನೇ. ಅಂಬೇಡ್ಕರ್ ಮುಂದೆ ಕೈ ಮುಗಿತಾ ನಿಂತಿರುವಂತಹ ಮೋದಿಯನ್ನು ಇನ್ಮೇಲೆ ನೀವು ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಒಳಗೊಳಗೆ ವಿಧಿ ಇಲ್ಲ, ಹಾಗಾಗಿ ಕೈ ಮುಗಿತಾ ಇದ್ದೀನಿ, ಒಳ್ಳೆಯ ದಿನಗಳಿಗೆ ಕಾಯ್ತಾ ಇದ್ದೀನಿ. ಇವರು ಹೇಳುವ ಅಚ್ಚೆ ದಿನ ಯಾವುದು ಅಂದರೆ ಮನುಸ್ಮೃತಿ ವಾಪಸ್ ಬರೋದೇ ಅಚ್ಚೆ ದಿನ. ದೇಶದ ಜನಕ್ಕೆ ಹೇಳಿದಾರಲ್ಲ ಅಚ್ಚೆ ದಿನ ಬರುತ್ತೆ, ಅಚ್ಚೆ ದಿನ ಬರುತ್ತೆ ಅಂತ, ಅದರ ಅರ್ಥ ಅದೇನೆ. ಇವರಿಗೂ ಸೇರಿ ಅಚ್ಚೆ ದಿನ ಬರೋದು ಅಂದರೆ ಮನುಸ್ಮೃತಿಯನ್ನು ಸಂವಿಧಾನದ ಜಾಗದಲ್ಲಿ ತಂದು ಕೂರಿಸೋದು ಅಷ್ಟೇ. ಹಾಗಾಗಿ ಮೋದಿ ಆಗಿರಬಹುದು, RSS ಆಗಿರ್ಬೋದು, BJP ಆಗಿರ್ಬೋದು, ಯಾರೇ ಆಗಲಿ ಅಂಬೇಡ್ಕರ್ನ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ, ಅವರ ಸಿದ್ಧಾಂತವನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅವರನ್ನು ಗೌರವಿಸೋದು ಸಾಧ್ಯನೇ ಇಲ್ಲ. ಹಾಗೆ ನಡೆದುಕೊಳ್ತಾ ಇರೋದು ಕೇವಲ ಬೂಟಾಟಿಕೆ ನಾಟಕ.
ಅದನ್ನು ಸ್ಪಷ್ಟವಾಗಿ ಅಂಬೇಡ್ಕರ್ರಿಗೆ ಆಗಿರುವ ಈ ಅವಮಾನದ ಸಂದರ್ಭದಲ್ಲಿ ಮತ್ತೊಮ್ಮೆ ಒತ್ತಿ ಒತ್ತಿ ಹೇಳಿ ನಮಗೆ ನಾವೇ ಅರ್ಥ ಮಾಡ್ಕೊಳ್ಬೇಕು. ಆಗಲೇ ನಾವು ಅಂಬೇಡ್ಕರನ್ನು ಉಳಿಸೋದಕ್ಕೆ ಸಾಧ್ಯ, ಅಂಬೇಡ್ಕರ್ ಸಿದ್ಧಾಂತವನ್ನು ಉಳಿಸೋದಕ್ಕೆ ಸಾಧ್ಯ. ಆ ಮೂಲಕ ಈ ದೇಶದಲ್ಲಿ ಸಮಾನತೆಯ ಸಂವಿಧಾನವನ್ನು ಉಳಿಸೋದಕ್ಕೆ ಸಾಧ್ಯ. ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.